ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಕಬ್ಬು ಬೆಳೆಗಾರರ ಜೊತೆ ಮಹತ್ವದ ಸಭೆ ಬೆಂಗಳೂರಿನಲ್ಲಿ ನಿಗದಿಯಾಗಿದೆ. ಕೆಲವೇ ಹೊತ್ತಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಒಂದು ಕಡೆ ರೈತರ ಪ್ರತಿಭಟನೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಸಭೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ನಡೆಸ್ತಾರೆ. ಮೊದಲಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಮೀಟಿಂಗ್ ಶುರುವಾಗುತ್ತೆ. ಸಭೆಗೆ 82 ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ರೈತರ ಬೇಡಿಕೆಗೆ ಒಪ್ತಾರ ಕಾರ್ಖಾನೆಗಳ ಮಾಲೀಕರು? ಇದೇ ಇಂಪಾರ್ಟೆಂಟ್. ಮನವೊಲಿಕೆಗೆ ಸರ್ಕಾರದ ಸಂಧಾನ ಸೂತ್ರ ಏನು? ರೈತರ ಪ್ರತಿಭಟನೆ ಆ್ಯಕ್ಚುಲಿ ದುಡ್ಡು ಕೊಡಬೇಕಾಗಿರ್ತಕ್ಕಂಥವ್ರು ಕಾರ್ಖಾನೆ ಮಾಲೀಕರೇ. ಕಾರ್ಖಾನೆ ಮಾಲೀಕರು ಒಪ್ತಾರಾ? ಇವ್ರು ಕೇಳ್ತಾ ಇರೋದು ರೈತರು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಬಿಟ್ಟು ಟನ್ ಕಬ್ಬಿಗೆ 3,500 ನಿಗದಿ ಮಾಡಿ ಅಂತ. ಬಟ್ ನಿಮಗೆ ಕಬ್ಬಲ್ಲೂ ಕ್ವಾಲಿಟಿ 1, 2 ಅಂತೆಲ್ಲ ಇರುತ್ತೆ. 1ಗೆ ಜಾಸ್ತಿ ರೇಟು, 2ಗೆ ಕಡಿಮೆ ರೇಟು ಅಂತ. ರೈತರು ಕೇಳ್ತಿರೋದು ಎಲ್ಲ ಸೇರಿ ಒಟ್ಟಿಗೆ 3,500 ಕೊಟ್ಬಿಡಿ ಅಂತ. ಈಗ 100 ರೂಪಾಯಿನೋ ಕಡಿಮೆ ಮಾಡಿದ್ದಾರೆ, 3,400 ಆದರೂ ಕೊಡಲೇಬೇಕು ಅಂತ. ಕಾರ್ಖಾನೆ ಮಾಲೀಕರು 3,200 ಕೊಡ್ತೀವಿ ಅಂತ. ಒಂದು 200 ರೂಪಾಯಿನಲ್ಲಿ ಇಷ್ಟೆಲ್ಲ ನಡೀತಾ ಇರೋದು. ಸೊ ಹಾಗಾಗಿ ಮಧ್ಯಾಹ್ನ ಮೊದಲಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ನಡೀತಕ್ಕಂಥ ಸಭೆ. ಅದಾದಮೇಲೆ ಕಬ್ಬು ಬೆಳೆಗಾರರ ಜೊತೆಯಲ್ಲೂ ಸಭೆ ಇದೆ. ಮಧ್ಯಾಹ್ನ 1ಕ್ಕೆ ರೈತರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆ. ಸಿಎಂ ಸಭೆಗೆ 46 ರೈತ ಸಂಘಟನೆಗಳ ಪ್ರಮುಖರನ್ನು ಕರೆದಿದ್ದಾರೆ. ರೈತ ಸಂಘಟನೆಗಳ ಅಧ್ಯಕ್ಷರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ಸಿಎಂ ಸಭೆಯನ್ನು ಬಹಿಷ್ಕರಿಸಿದರೆ ಗುರ್ಲಾಪುರ ರೈತ ಮುಖಂಡರು ಅವರೇ ಅಲ್ಲಿ ರೋಡ್ ಬ್ಲಾಕ್ ಮಾಡಿರೋದು. ಹತ್ತರಗಿ ಟೋಲ್ ಹತ್ರ ಸಂಜೆ ಒಳಗಾಗಿ ಸರ್ಕಾರ ತೀರ್ಮಾನ ಮಾಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರದ ಮೇಲೆ ರೈತರ ಮುಂದಿನ ನಿರ್ಧಾರ ಅಂದರೆ ಹೋರಾಟ ಮುಂದುವರಿಸಬೇಕಾ ಬೇಡವಾ ಅಂತ. ಬೇಡಿಕೆ ಈಡೇರದೇ ಇದ್ದರೆ ಹೋರಾಟದ ಕಿಚ್ಚು ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ 2 ದಿನ ಟೈಮ್ ಕೇಳಿದರು ಸಕ್ಕರೆ ಸಚಿವರು. ಕೆಲವರು ಟೈಮ್ ಕೊಟ್ಟಿದ್ದಾರೆ, ಕೆಲವರು ಮಾತ್ರ ಹೋರಾಟ ಮಾಡ್ತಿರೋದು. ಈಗ ಸಭೆ ಆರಂಭ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನನ್ನ ಪ್ರಕಾರ ಮೇಜರ್ ರೋಲ್ ಈ ಸಭೆಯಲ್ಲಿ ಅಂತಂದರೆ ಅದು ಸಕ್ಕರೆ ಕಾರ್ಖಾನೆ ಮಾಲೀಕರು. ಇವರು ಎಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬಂದರೆ ಮಾತ್ರ ರೈತರಿಗೆ ಸಿಹಿ ಸುದ್ದಿ, ಇಲ್ಲಾಂದ್ರೆ ಇಲ್ಲ. ಹಾಗಾಗಿ ಅವರ ಮನವೊಲಿಕೆಗೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಏನು? ಅರವಿಂದ್, ಮೊದಲಿಗೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡಬೇಕು. ಇನ್ನೂ ಸಭೆ ಪ್ರಾರಂಭ ಆಗಿಲ್ಲ. ಸಭೆಗೂ ಮುನ್ನ, ಮಾಲೀಕರ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಭೆಯನ್ನ ಮಾಡ್ತಿರುವಂತದ್ದು. ಮುಂದಿನ ನಿರ್ಣಯಗಳೇ ಆಗಿರಬೇಕು, ಮಾಲೀಕರನ್ನ ಯಾವ ರೀತಿಯಾಗಿ ಒಪ್ಪಿಸಬೇಕು, ಅವರ ಮನವೊಲಿಕೆ ಹೇಗೆ ಅನ್ನುವಂಥದ್ದನ್ನ ಕುರಿತು ಸಚಿವರ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ. ಸಭೆ ಮುಗಿದ ಬಳಿಕ ಮಾಲೀಕರ ಜೊತೆ ಸಭೆಯನ್ನ ಮಾಡ್ತಾರೆ. ಒಟ್ಟು 82 ಕಾರ್ಖಾನೆ ಮಾಲೀಕರಿಗೆ ಈ ಒಂದು ಸಭೆಗೆ ಆಹ್ವಾನ ನೀಡಲಾಗಿದೆ. ರೈತರು ಕೇಳ್ತಿರುವಂತದ್ದು ಸಾಗಾಣಿಕೆ ವೆಚ್ಚ ಮತ್ತೆ ಕಟಾವು ವೆಚ್ಚ ಬಿಟ್ಟು 3,500 ಕೊಡಬೇಕು ಅನ್ನುವಂಥದ್ದು ರೈತರ ಬೇಡಿಕೆ. ಅದನ್ನ ಕೊಡಬೇಕಾದ್ರೆ ಮಾಲೀಕರೇ ಒಪ್ಕೊಳ್ಬೇಕು. ಆದ್ರೆ ಮಾಲೀಕರು ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಒಪ್ಪಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಹಾಗಾಗಿನೇ ಈ ಮಟ್ಟದ ಹೋರಾಟವನ್ನ ರೈತರು ಮಾಡ್ತಿರುವಂತದ್ದು. ಈಗ ಸಚಿವರು ಸಿಎಂ ಅವರು ಮಾಲೀಕರ ಜೊತೆ ಮಾತನಾಡಿ ಅವರನ್ನ ಹೇಗೆ ಮನವೊಲಿಸ್ತಾರೆ ಅನ್ನುವಂಥದ್ದು ಈಗಿರುವಂತಹ ದೊಡ್ಡ ಪ್ರಶ್ನೆ. ಒಂದ್ ವೇಳೆ ಮಾಲೀಕರೇನಾದ್ರೂ ಈ ಒಂದು ಸಂಧಾನಕ್ಕೆ ಒಪ್ಪದೆ ಹೋದ್ರೆ ಸರ್ಕಾರವು ಅನಿವಾರ್ಯವಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಹೋರಾಟದ ಹಾದಿಯನ್ನ ರೈತರು ಮುಂದುವರಿಸ್ತಾರೆ. ಒಂದ್ ವೇಳೆ ಮಾಲೀಕರನ್ನ ಸರ್ಕಾರ ಒಪ್ಪಿಸುವಲ್ಲಿ ಯಶಸ್ವಿ ಆದ್ರೆ ಬಹುಶಃ ಹೋರಾಟ ನಿಲ್ಲುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಮೊದಲು ನಡೆಯುವಂತಹ ಮಾಲೀಕರ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಸಿಎಂ ಅವರು ಯಾವ ಸಂಧಾನದ ಮೂಲಕ ಮಾಲೀಕರ ಮನವನ್ನು ಒರೆಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಶ್ರೀನಿವಾಸ್. ನಾನಾಗಲೇ ಹೇಳಿದಂತೆ ಮೇಜರ್ ರೋಲ್ ಇರ್ತಕ್ಕಂಥದ್ದೇ ಕಬ್ಬು ಸಕ್ಕರೆ ಕಾರ್ಖಾನೆ ಮಾಲೀಕರದ್ದು. 82 ಸಕ್ಕರೆ ಕಾರ್ಖಾನೆ ಮಾಲೀಕರು ಬಂದಿದ್ದಾರೆ. ಆಯಿತಾ, ಹೆಂಗೆ ಒಮ್ಮತ ಮೂಡಿಸ್ತಾರೆ ನೋಡೋಣ.